ವ್ಯಾಯಾಮ ಸಿಗ್ತಕ್ಕಂಥದ್ದು ಕ್ರೀಡೆಗಳಿಂದ ನಮ್ಮ ಹೃದಯದ ಸಮತೋಲನ ಕಾಪಾಡತಕ್ಕಂಥ ಶಕ್ತಿ ಕ್ರೀಡೆಗಳಿಗಿದೆ. ಶ್ವಾಸಕೋಶವನ್ನ ಸುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಶಕ್ತಿ ಕ್ರೀಡೆಗಳಿಗಿದೆ. ಹಾಗೆ ನಮ್ಮ ಮಾಂಸಖಂಡಗಳಿಂದ ಹಿಡಿದು ಮೂಳೆಗಳಿಂದ ಹಿಡಿದು ನಮ್ಮ ಶರೀರದ ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂಥ ಒಂದು ಶ್ರೇಷ್ಠ ಮಟ್ಟದ ಶಕ್ತಿ ಕ್ರೀಡೆಗಳಲ್ಲಿ ಅಡಗಿದೆ ಅಂತಕ್ಕಂಥದ್ದು ನಮ್ಮ ದೈಹಿಕ ಶಿಕ್ಷಣ ತಜ್ಞರು ತಿಳಿಸಿರ್ತಕ್ಕಂಥ ವಿಚಾರ. ಹಾಗಾಗಿ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಕ್ರೀಡೆ ಅಂತಂದು ಹೇಳಿದ್ರೆ ತಪ್ಪಾಗಲಾರದು. ಈ ಕ್ರೀಡೆಯಿಂದ ಸಿಗ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿನಿಯರಿಗೆ ಸಾಮಾಜಿಕ ಜೀವನ, ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಬೆರೆತು ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು, ಸಮಾಜದಲ್ಲಿ ನಾವು ಸೋಲು ಗೆಲುವುಗಳನ್ನ ಯಾವ ರೀತಿಯಲ್ಲಿ ಸಮಾನವಾಗಿ ಸ್ವೀಕರಿಸಬೇಕು ಅಂತಕ್ಕಂಥ ಒಂದು ತಾಳ್ಮೆಯನ್ನ, ಹಾಗೆ ಸೋತರೂ ಕೂಡ ತಾವು ಕ್ರೀಡೆಗಳ ಬಗ್ಗೆ ಹೆಚ್ಚು ಒಲವನ್ನ ತೋರಿಸ್ತಕ್ಕಂಥ ಒಂದು ಮನಸ್ಥಿತಿಯನ್ನ ಕಾಪಾಡತಕ್ಕಂಥದ್ದು ಈ ಕ್ರೀಡೆಗಳಲ್ಲಿ ಅಡಗಿದೆ. ಹಾಗಾಗಿ ಕ್ರೀಡೆಗಳಿಗೆ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಲ್ಲಿ ಒಂದು ಮನವಿ, ಸೋಲು ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಹಾಗಾಗಿ ಸೋತರೂ ಕೂಡ ಮುಂದೊಂದು ದಿನ ನಿಮಗೆ ಗೆಲುವು ಇದ್ದೇ ಇರುತ್ತೆ. ಹಾಗಾಗಿ ಯಾರು ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ಏಕಾಗ್ರತೆಯಿಂದ ಈ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೋ, ಅತ್ಯಂತ ಕಠಿಣ ಪರಿಶ್ರಮದಿಂದ ನೀವು ಇದರಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಿ ತದೇಕ ಚಿತ್ತದಿಂದ ತನ್ಮಯರಾಗಿ ಕ್ರೀಡೆಗಳಲ್ಲಿ ನೀವು ಭಾಗವಹಿಸಿದ್ದೆ ಆದರೆ ಗೆಲುವಂತೂ ನಿಶ್ಚಿತವಾಗಿರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸೋಲು ಗೆಲುವನ್ನು ಸಮಾನ ರೀತಿಯಲ್ಲಿ ಸ್ವೀಕರಿಸುವುದರ ಮೂಲಕ ಈ ಕ್ರೀಡೆಯನ್ನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಪರಮೇಶ್ ಗೌಡರಿಗೆ ನನ್ನ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲ ಶಿಕ್ಷಕ ಅದನ್ನ ಎಲ್ಲ ವಿದ್ಯಾರ್ಥಿಗಳೇ ಒಂದು ಹುಲಿಕುಂಟೆ ಹೋಬಳಿಯನ್ನ ನಾವು ಪ್ರತಿನಿಧಿಸ್ತಾ ಇರೋದ್ರಿಂದ ಇವತ್ತು ನಾವು ಬೇರೆ ಬೇರೆ ಶಾಲೆಯ ಮಕ್ಕಳಾಗಿ ಭಾಗವಹಿಸಿದ್ರ, ಆದ್ರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಮಟ್ಟಕ್ಕೆ ಹೋದಾಗ ನಾವೆಲ್ಲರೂ ಸಹ ಹುಲಿಕುಂಟೆ ಹೋಬಳಿಯ ಮಕ್ಕಳು ಅಂತ ಹೇಳ್ತೀವಿ. ಅದೇ ರೀತಿ ಜಿಲ್ಲಾ ಮಟ್ಟಕ್ಕೆ ಹೋದಾಗ ನಾವು ಶಿರಾ ತಾಲೂಕಿನವರು ಅಂತ ಹೇಳ್ತೀವಿ. ಆದ್ರಿಂದ ನಾವೆಲ್ಲರೂ ಸಹ ಯಾವುದೇ ರೀತಿಯ ಕ್ರೀಡಾ ಮನೋಭಾವದಿಂದ ಆಶಾದಾಯಕವಾಗಿ ಸಂತೋಷದಿಂದ ಗೆಲುವು ಮತ್ತು ಸೋಲನ್ನ ಸಮಾನವಾಗಿ ಸ್ವೀಕರಿಸುವ ಮುಖಾಂತರ ನಾವೆಲ್ಲರೂ ಸಹ ಸ್ಫೂರ್ತಿದಾಯಕವಾಗಿ ಆಟದಲ್ಲಿ ಭಾಗವಹಿಸಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಬಹಳ ಇಂಪಾರ್ಟೆಂಟ್. ನಾವೊಂದು ಕಡೆ ಪಠ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಟ್ಟರೆ ಪಠ್ಯೇತರ ಚಟುವಟಿಕೆಗೂ ಅಷ್ಟು ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿರುತ್ತೆ. ಆದ್ದರಿಂದ ಇವತ್ತು ಈ ಒಂದು ಏನು ಕ್ರೀಡಾಕೂಟ ಇದೆಯೋ ನಾವೆಲ್ಲರೂ ಸಹ ಸಮಾನವಾಗಿ ಸ್ವೀಕರಿಸೋಣ. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳಿಗೆ ಮತ್ತು ಯಾವುದೇ ರೀತಿಯಲ್ಲಿ ದ್ವೇಷ ಮನೋಭಾವಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅದನ್ನು ಸಹ ವಿಶೇಷವಾಗಿ ನನಗೆ ಅನಿಸುತ್ತೆ ನಮ್ಮ PU ಕಾಲೇಜಿನಲ್ಲಿ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಕ್ಕಿಂತ ಇಲ್ಲಿ ನೋಡಿದಾಗ ಎಲ್ಲ PT ಟೀಚರು ಬಹಳ ಹೆಚ್ಚಿನದಾಗಿ ಸಕ್ರಿಯವಾಗಿ ಭಾಗವಹಿಸುವ ಮುಖಾಂತರ ಬಹಳ ಉತ್ಸಾಹದಾಯಕ ಒಂದು ವರ್ಷದ ಮುಂಚೆ ಬಂದು ಎಲ್ಲ ಕ್ರೀಡಾಂಗಣಕ್ಕೆ ಎಲ್ಲ ಆಟವನ್ನು ವ್ಯವಸ್ಥೆ ಮಾಡೋದ್ರ ಮುಖಾಂತರ, ಅನಂತರ ಅದಕ್ಕೆ ತಮ್ಮದೇ ಆದಂತಹ ಕೊಳೆ ಕೊಡೋದ್ರ ಮುಖಾಂತರ ಹಾಗೂ ಈ ಒಂದು ಕ್ರೀಡಾಂಗಣಕ್ಕೆ ಬಂದು ಕೋಟನ ಹಾಕಿಸುವ ಮುಖಾಂತರ ಬಹಳ ವ್ಯವಸ್ಥಿತವಾಗಿ ನಮಗೆ ಸಂಪೂರ್ಣದ ಸಹಕಾರ ಕೊಟ್ಟಿದ್ದಾರೆ. ಆದ್ರಿಂದ ಎಲ್ಲ ದೈಹಿಕ ಶಿಕ್ಷಕರು ಸಹ ಈ ಸಂದರ್ಭದಲ್ಲಿ ತುಂಬಾ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆಗಮಿಸಿದ್ದಾರೆ, ಪ್ರತಿಭೆ ಹೊರಹೊಮ್ಮಲಿ, ಅದಕ್ಕೆಲ್ಲ ನಮ್ಮ ಪ್ರೋತ್ಸಾಹ ಇದೆ. ಈ ದಿನ ಈ ಹುಲಿಕುಂಟೆ ಹೋಬಳಿಯ ಕ್ರೀಡಾಕೂಟ ನಡೀತಾ ಇದೆ, ಅದು ಈ ಬರಗೂರಿನಲ್ಲಿ. ಬರ್ಗ ಅಂದ್ರೆ ಹುಲಿ. ನಿಮ್ಮೆಲ್ಲ ಪ್ರತಿಭೆ ಅರಳಲಿ, ನಮ್ಮ ಪ್ರೇರಣೆ ಪ್ರೋತ್ಸಾಹ ಸದಾ ಇರುತ್ತೆ. ಧನ್ಯವಾದಗಳು. ಈಗಾಗಲೇ ನಿರೂಪಕರು ಸೂಚನೆಯನ್ನು ಕೊಟ್ಟಿದ್ದಾರೆ, ಅರ್ಧ ಗಂಟೆನಲ್ಲಿ ಕಾರ್ಯಕ್ರಮ ಮುಗಿದೋಗ್ತದೆ ಅಂತ ಹೇಳ್ಬಿಟ್ಟು, ಅರ್ಥಾತ್ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅಂತಕ್ಕಂಥ ಸೂಚನೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡು ಮಾತಾಡ್ಲಿಕ್ಕೆ ಹೋಗಲ್ಲ, ಮಾತನಾಡೋ ಶಾಸ್ತ್ರ ಮಾತ್ರ ಮಾಡಿ ಮುಗಿಸ್ತೇನೆ. ವಿದ್ಯಾರ್ಥಿಗಳೇ, ಇವತ್ತು ಎಲ್ಲ ಬೇರೆ ಬೇರೆ ಶಾಲೆಗಳಿಂದ ಅತ್ಯಂತ ಉತ್ಸಾಹದಿಂದ, ಸಡಗರದಿಂದ, ಸಂಭ್ರಮದಿಂದ ಹಬ್ಬದೋಪಾದಿಯಲ್ಲಿ ಆಚರಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಕಾಣ್ತಾ ಇದೆ. ತುಂಬಾ ಸಂತೋಷ ಆಗ್ತದೆ. ಬೇರೆ ಬೇರೆ ಶಾಲೆಗಳಿಂದ ಬಣ್ಣದ ಕ್ರೀಡಾ ಸಮವಸ್ತ್ರಗಳನ್ನು ಧರಿಸಿ ತುಂಬಾ ಉತ್ಸಾಹದಿಂದ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಆಗಮಿಸಿದಿರಿ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಮತ್ತೆ ತಮ್ಮಲ್ಲಿ ಏನಾದರೂ ಒಂದು ಗುರಿ ಇಟ್ಕೊಂಡು ಆ ಗುರಿ ಸಾಧನೆ ಮಾಡಬೇಕಾದ್ರೆ ನಿಮಗೆ ಶರೀರವೂ ಸಹ ಸದೃಢವಾಗಿರಬೇಕು,
ಮತ್ತು ಮನಸ್ಸು ಸಹ ಸದೃಢವಾಗಿರಬೇಕು. ಅದನ್ನೇ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಕರಿತೇವೆ. ಹಾಗಾಗಿ ನಿಮ್ಮ ಮನಸ್ಸು ಮತ್ತು ಶರೀರ ಎರಡೂ ಸಹ ಸದೃಢವಾಗಿರಬೇಕಾದ್ರೆ ಇಂದಿನ ಕ್ರೀಡಾಕೂಟಗಳು ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯ ಅಂತ ಹೇಳ್ಬಿಟ್ಟು ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇಂತಹ ಕ್ರೀಡಾಕೂಟಗಳನ್ನು ಏರ್ಪಡಿಸಿ ತಮ್ಮಲ್ಲಿರ್ತಕ್ಕಂಥ ಕ್ರೀಡೆಯ ಸುಪ್ತ ಪ್ರತಿಭೆಯನ್ನು ಹೊರಹೊಮ್ಮಿಸಲಿಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರ್ತದೆ. ಇದು ಶ್ಲಾಘನೀಯ ಅಂತ ಹೇಳ್ಬಿಟ್ಟು ನಾನಾದರೂ ಸಹ ಭಾವಿಸ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ರಾಮಚಂದ್ರಪ್ಪ ಸರ್ ಹೇಳಿದರು, ತೀರ್ಪುಗಾರರು ಕೊಡುವಂತಹ ತೀರ್ಮಾನ ಅಂತಿಮ ತೀರ್ಮಾನ, ಖಂಡಿತವಾಗಿ ನೀವು ಅದನ್ನ ಸ್ವೀಕರಿಸಬೇಕು. ಅವ್ರು ಯಾರೂ ಸಹ ತಪ್ಪು ತೀರ್ಮಾನಗಳನ್ನ ಕೊಡ್ತಕ್ಕಂಥ ಒಂದು ಮನೋಸ್ಥಿತಿನಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಎಲ್ಲಾ ಮಕ್ಕಳು ನಮ್ಮ ಮಕ್ಕಳು ಅಂತಕ್ಕಂಥ ಮನೋಭಾವ ಶಿಕ್ಷಕರಲ್ಲಿರ್ತದೆ, ವಿಶೇಷವಾಗಿ ತೀರ್ಪುಗಾರರಲ್ಲಿರ್ತದೆ. ಹಾಗೆ ತೀರ್ಪುಗಾರರು ಸಹ ಯಾವುದೇ ಕಾರಣಕ್ಕೂ ತಪ್ಪು ತೀರ್ಮಾನವನ್ನ ಕೊಡ್ಲಿಕ್ಕೆ ಹೋಗಬಾರದು. ಬಹಳ ಎಚ್ಚರಿಕೆಯಿಂದ ಯಾವ ಮಕ್ಕಳಿಗೂ ಅನ್ಯಾಯವಾಗದಂತಹ ರೀತಿಯಲ್ಲಿ ತೀರ್ಮಾನ ಕೊಡಬೇಕು. ಖಂಡಿತವಾಗಿಯೂ ಆ ಮಕ್ಕಳ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸ್ದಂಗಾಗ್ತದೆ. ಜೊತೆಗೆ ಶಿಕ್ಷಕರ ಬಗ್ಗೆ, ದೈಹಿಕ ಶಿಕ್ಷಣದ ಶಿಕ್ಷಕರ ಬಗ್ಗೆ ಏನೋ ಒಂದು ರೀತಿ ತಾತ್ಸಾರ, ಅಸಡ್ಡೆಯ ಮನೋಭಾವನೆ ಮಕ್ಕಳಲ್ಲಿ ಬರ್ತದೆ. ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ನಂಬಿಕೆ, ಆತ್ಮವಿಶ್ವಾಸವೂ ಸಹ ನಮ್ಮಲ್ಲಿದೆ. ಹಾಗಾಗಿ ಇವತ್ತಿನ ಕ್ರೀಡಾಕೂಟವನ್ನು ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ನಮ್ಮ ಪರಮೇಶ್ ಗೌಡರು ವ್ಯವಸ್ಥೆ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ಮಹಾಶಯರಿಗೆ, ತುಂಬಾ ಜನ ಇದ್ದಾರೆ, ಅನ್ಯತಾ ಭಾವಿಸಬಾರ್ದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.